ನಮಸ್ತೆ. ನೀವು ಕೇಳ್ತಾ ಇರೋದು ತ್ರಿಕೋನ ಯೂಟ್ಯೂಬ್ ಚಾನಲ್. ಪ್ರೌಢಶಾಲೆಯಲ್ಲಿ ಓದ್ತಾ ಇರುವಂತಹ ಅಂಧ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಮತ್ತು ಗಣಿತಗಳ ಬದಲಾಗಿ ಅವರು ಇಷ್ಟಪಟ್ಟಲ್ಲಿ 5 ವಿಷಯಗಳಲ್ಲಿ 2 ವಿಷಯಗಳನ್ನು ಐಚ್ಛಿಕ ವಿಷಯಗಳಾಗಿ ಆಯ್ಕೆ ಮಾಡ್ಕೋಬಹುದು. ಅದರಲ್ಲಿ ರಾಜ್ಯಶಾಸ್ತ್ರವು ಕೂಡ ಒಂದು. ಕೆಲವೊಬ್ಬರು ಸಮನ್ವಯ ಶಿಕ್ಷಣದ ಮೂಲಕ ಅಥವಾ ಕರೆಸ್ಪಾಂಡೆನ್ಸ್ ಮೂಲಕ ಓದ್ತಾ ಇರ್ತೀರ, ಅಂಥವ್ರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಪಾಠಗಳನ್ನು ನಾನಿಲ್ಲಿ ಮಾಡ್ತಾ ಇದ್ದೇನೆ. ಕೇಳಿ, ಏನಾದರೂ ಪ್ರಶ್ನೆ ಇದ್ದರೆ ಕಾಮೆಂಟ್ ಮಾಡಿ, ಹಾಗೆ ಸಲಹೆಗಳಿದ್ದರೆ ತಿಳಿಸಿ, ಅವುಗಳನ್ನು ಕೂಡ ಅಳವಡಿಸ್ಕೊಂಡು ನನ್ನ ಪಾಠಗಳನ್ನು ಮುಂದುವರಿಸ್ತೀನಿ. 9ನೇ ತರಗತಿಗೆ ನಿಗದಿಪಡಿಸಿರುವಂತಹ ರಾಜ್ಯಶಾಸ್ತ್ರದ ಪಠ್ಯಕ್ರಮ ಅಥವಾ ಪರಿವಿಡಿಯನ್ನು ನಾವಿತ್ತು ಚರ್ಚೆ ಮಾಡಿ, ಮುಂದಿನ ದಿನಗಳಲ್ಲಿ ಪ್ರತಿ ಅಧ್ಯಾಯದ ವಿವರಣೆಯನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಕೇವಲ ಪ್ರೌಢಶಾಲೆಯಲ್ಲಿ ಓದ್ತಾ ಇರೋಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಸಾಕಷ್ಟು ವಿಚಾರಗಳು ಉಪಯೋಗವಾಗಿವೆ. ಆದ್ದರಿಂದ ಆಸಕ್ತಿ ಇರೋ ಅಂಥವರು ಕೂಡ ಕೇಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇವತ್ತಿನ ಪರಿವಿಡಿಯನ್ನು ನಾವು ಗಮನಿಸೋಣ. 9ನೇ ತರಗತಿಗೆ ರಾಜ್ಯಶಾಸ್ತ್ರದಲ್ಲಿ ನಿಮ್ಮ ಒಂದು ಶೀರ್ಷಿಕೆ ಪೊಲಿಟಿಕಲ್ ಥಿಂಕರ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್, ರಾಜಕೀಯ ಚಿಂತಕರು ಮತ್ತು ರಾಜಕೀಯ ಸಂಸ್ಥೆಗಳು ಅನ್ನುವಂತಹ ಶೀರ್ಷಿಕೆಯನ್ನು ನಿಮಗೆ ನಿಗದಿಪಡಿಸಿದ್ದಾರೆ. ಟೈಟಲ್ ಆಫ್ ದ ಪೇಪರ್ ಅಂತ ನಿಮ್ಮನ್ನು ಯಾರಾದರೂ ಕೇಳಿದ್ರೆ ಈ ಒಂದು ಅಂಶವನ್ನು ನೀವು ಹೇಳಬೇಕು. ರಾಜಕೀಯ ಚಿಂತಕರು ಮತ್ತು ಸಂಸ್ಥೆಗಳು ಅನ್ನುವಂಥ ವಿಚಾರವನ್ನು ನೀವು ಅರ್ಥ ಮಾಡ್ಕೋಬೇಕು. ಈ ಶೀರ್ಷಿಕೆಯ ಅಡಿಯಲ್ಲಿ ಒಟ್ಟು 10 ಅಧ್ಯಾಯಗಳನ್ನು ನಿಮಗೆ ನಿಗದಿಪಡಿಸಲಾಗಿದೆ. ಆ 10 ಅಧ್ಯಾಯಗಳು ಯಾವ್ಯಾವುದು ಅಂದರೆ, ಮೊದಲನೇ ಅಧ್ಯಾಯ ಪ್ಲೇಟೋ. ಕ್ರಮವಾಗಿ ಹೇಳುತ್ತಾ ಹೋಗ್ತೀನಿ ನಾನು, ಗಮನಿಸ್ಕೊಳ್ಳಿ. ಪ್ಲೇಟೋ, ಅರಿಸ್ಟಾಟಲ್, ಗಾಂಧೀಜಿ, ಡಾಕ್ಟರ್ BR ಅಂಬೇಡ್ಕರ್. ಹಾಗೆ 5ನೇ ಅಧ್ಯಾಯ ಸರ್ಕಾರ ಅನ್ನುವಂಥದ್ದು. ಮುಂದೆ 6ನೇ ಅಧ್ಯಾಯ ಶಾಸಕಾಂಗ. ನೆಕ್ಸ್ಟ್ ಕಾರ್ಯಾಂಗ. ಶಾಸಕಾಂಗ ಅಂದರೆ ಲೆಜಿಸ್ಲೇಚರ್, ಕಾರ್ಯಾಂಗ ಅಂದರೆ ಎಕ್ಸಿಕ್ಯೂಟಿವ್. ಮುಂದಿನ ಅಧ್ಯಾಯ ನ್ಯಾಯಾಂಗ, ಜುಡಿಷರಿ. ನೆಕ್ಸ್ಟ್ ಚಾಪ್ಟರ್ ರಾಜಕೀಯ ಪಕ್ಷಗಳು, ಪೊಲಿಟಿಕಲ್ ಪಾರ್ಟೀಸ್. ಇನ್ನು ಕೊನೆಯ ಅಧ್ಯಾಯ ಚುನಾವಣೆ, ಎಲೆಕ್ಷನ್. ಈ ಅಧ್ಯಾಯಗಳನ್ನ 9ನೇ ತರಗತಿಗೆ ಯಾಕೆ ಇಟ್ಟಿದ್ದಾರೆ ಅಂದರೆ, ರಾಜ್ಯಶಾಸ್ತ್ರ ಅನ್ನುವಂಥದ್ದು ಇತ್ತೀಚೆಗೆ ಬೆಳವಣಿಗೆ ಆಗಿರುವಂತಹ ವಿಷಯ ಅಲ್ಲ. ಪ್ರಾಚೀನ ಕಾಲದಿಂದಲೂ ಕೂಡ ಈ ವಿಷಯ ಬೆಳಕಿಗೆ ಬಂದಿದೆ. ಪ್ರತಿ ಹಂತದಲ್ಲೂ ಕೂಡ ಅಭಿವೃದ್ಧಿ ಹೊಂದುತ್ತಾ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸ್ತಾ ಸಾಗಿದೆ. ಆದ್ದರಿಂದ ಆಯಾ ಕಾಲಘಟ್ಟಕ್ಕೆ ಅನುಗುಣವಾಗಿ, ಆಯಾ ಸನ್ನಿವೇಶಗಳಿಗೆ ಅನುಗುಣವಾಗಿ ಹಲವಾರು ಚಿಂತಕರು ರಾಜ್ಯಶಾಸ್ತ್ರದ ಬಗ್ಗೆ ತಮ್ಮದೇ ಆದಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿಯೊಂದು ಪರಿಕಲ್ಪನೆಗಳಿಗೂ ತಮ್ಮದೇ ಆದ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಆದ್ದರಿಂದ ಆಯಾ ಸನ್ನಿವೇಶಕ್ಕೆ ಅನುಗುಣವಾಗಿ ಯಾವ ಯಾವ ಚಿಂತಕರು ಏನು ಹೇಳಿದ್ದಾರೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋತೀರಾ. ಹಾಗೆ ಮುಂದೆ 2ನೇ ಅವಧಿಯಲ್ಲಿ ನೀವು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಹಾಗೆ ರಾಜಕೀಯ ಪಕ್ಷಗಳು ಮತ್ತು ಚುನಾವಣೆಗಳನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. 10ನೇ ತರಗತಿಯಲ್ಲಿ ನೀವು ಸಂವಿಧಾನದ ಬಗ್ಗೆ ಓದ್ತೀರಾ. ಆಗ ಎಲ್ಲ ಅಂಶಗಳು ನಿಮಗೆ ಅವಶ್ಯಕತೆಗೆ ಬರುತ್ತೆ. ಅಂದರೆ ಭಾರತದಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಹೇಗಿದೆ ಅನ್ನೋದನ್ನು ತಿಳಿಯೋದಕ್ಕೂ ಮೊದಲು ನೀವು ಶಾಸಕಾಂಗದ ರಚನೆ, ಅಂದರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅನ್ನುವಂತಹ ಪದದ ಮೂಲಾರ್ಥವನ್ನು ತಿಳಿಲಿ ಅನ್ನೋ ಉದ್ದೇಶಕ್ಕೆ ನಿಮಗೆ 9ನೇ ತರಗತಿಗೆ ಈ ರಾಜ್ಯಶಾಸ್ತ್ರದ ಪಠ್ಯಕ್ರಮವನ್ನು ಅಥವಾ ಈ ಪಾಠಗಳನ್ನು ಇಟ್ಟಿದ್ದಾರೆ. ಚುನಾವಣೆಯ ಅಧ್ಯಾಯದಲ್ಲಿ ನೀವು ಚುನಾವಣೆಯ ಪ್ರಕ್ರಿಯೆ, ಪ್ರೋಸೆಸ್ ಆಫ್ ಎಲೆಕ್ಷನ್ ಹೇಗಿರುತ್ತೆ, ನಾವು ದಿನನಿತ್ಯ ಪತ್ರಿಕೆಗಳಲ್ಲಿ ಕೇಳ್ತಾ ಇರ್ತೀವಿ, ಚುನಾವಣೆ ನಡೀತಾ ಇದೆ, ನಾಮಪತ್ರ ಸಲ್ಲಿಸಿದ್ದಾರೆ, ನೀತಿ ಸಂಹಿತೆ ಜಾರಿ ಬಂದಿದೆ, ಎಲ್ಲ ಪದಗಳನ್ನು ಕೇಳ್ತಾ ಇರ್ತೀವಿ. ಆ ಪ್ರಕ್ರಿಯೆ ಹೇಗಿರುತ್ತೆ, ಈ ಎಲ್ಲ ವಿಚಾರಗಳನ್ನ ಕೂಡ ನೀವು ಅರ್ಥ ಮಾಡ್ಕೋತೀರಾ. 10 ಅಧ್ಯಾಯಗಳನ್ನು ನಾವು ಗಮನಿಸಿದ್ದೀವಿ. ಈ 10 ಅಧ್ಯಾಯಗಳ ವಿವರಣೆಯನ್ನು ನಾನು ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಆಸಕ್ತಿ ಇರೋ ಅಂಥವರು ಕೇಳಿ. ಮುಂದಿನ ಒಂದು ಪಾರ್ಟ್ನಲ್ಲಿ ನಾವು ಅಧ್ಯಾಯ 1 ಪ್ಲೇಟೋರವ್ರ ಬಗ್ಗೆ ಗಮನಿಸೋಣ. ಅಲ್ಲಿವರೆಗೂ ಧನ್ಯವಾದಗಳು.